ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಾನು, ಏನಾಯ್ತು ಜಾನು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ? ಅದೇ ವಿಶ್ವ, ಅವ್ರ ಮುಂದೆ ಹೋಗಿ ನಿಂತ್ಕೊಂಡಿದ್ದೆ ನನಗೆ ನೆನಪಾಗ್ತಿದೆ. ನೆನ್ಸ್ಕೊಂಡ್ರೆ ಮೈಯೆಲ್ಲ ನಡ್ಗುತ್ತೆ. ಜಾನು, ನೀನು ಇಷ್ಟೊಂದು ಗಾಬರಿಯಾಗಿ ಯೋಚನೆ ಮಾಡೋವಂಥದ್ದು ಏನೂ ಆಗಿಲ್ಲ. ಇಲ್ಲ ವಿಶ್ವ, ನನ್ನ ಫೋಟೋ ಏನಾದರೂ ತನ್ನೋರು ನೋಡ್ಬಿಟ್ಟಿದ್ರೆ, ನಾನೇ ಜಯಂತ್ ಅವ್ರ ಹೆಂಡತಿ ಜಾನ್ವಿ ಅಂತ ಗೊತ್ತಾಗ್ಬಿಟ್ಟಿದ್ರೆ. ಈಗಂಥದ್ದು ಏನೂ ಆಗಿಲ್ವಲ್ಲ, ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಯಾವಾಗಲೂ ನೀನು ನನ್ನ ಜೊತೆ ಇರೋದಕ್ಕಾಗತ್ತಾ ಹೇಳು? ಕೂತ್ರು ನಿಂತರು ಅವ್ರ ಮನೆಗೆ ಹೋಗಿ ಸೇರ್ಕೊಂಡಿದ್ದೆ ನಂಗೆ ನೆನಪಾಗ್ತಿದೆ. ತುಂಬಾನೇ ಭಯ ಆಗ್ತಿದೆ ಕಣೋ. ಜಾನು, ನಿನ್ಗೆ ಯಾವಾಗಲೇ ಸಮಸ್ಯೆ ಬಂದರೂ ನಾನು ನಿನ್ನ ಜೊತೆಗಿರ್ತೀನಿ. ನೀನು ಇಲ್ಲಿ ಸೇಫ್ ಆಗಿದೆಯಾ. ಅದಕ್ಕಿಂತ ಮೊದಲಾಗಿ ಜಯಂತ್ ಅವ್ರಿಗೆ ನಾನು ನೀನು ಮೊದಲಿಂದಾನೇ ಫ್ರೆಂಡ್ಸ್ ಅಂತ ಗೊತ್ತಿಲ್ಲ. ಸೊ ಅವ್ರಿಗೆ ನನ್ನ ಮೇಲೆ ಡೌಟ್ ಬರೋದಕ್ಕೆ ಚಾನ್ಸೇ ಇಲ್ಲ. ನಿನಗೀಗ ಎಲ್ಲದಕ್ಕಿಂತ ಸೇಫೆಸ್ಟ್ ಪ್ಲೇಸ್ ಅಂದರೆ ಅದು ನಮ್ಮನೆ. ಬಿಕಾಸ್ ನಾನು ಇಲ್ಲಿರ್ತೀನಿ, ನಾನು ನೋಡ್ಕೋತೀನಿ. ವಿಶ್ವ, ನನ್ಗೆ ಅದಕ್ಕಿಂತ ದೊಡ್ಡ ಭಯ ಏನು ಗೊತ್ತಾ? ಅಕಸ್ಮಾತ್ ನಾನೇ ಜಾಹ್ನವಿ ಜಯಂತ್ ಅವ್ರ ಹೆಂಡತಿ ಅಂತ ಅಮ್ಮಂಗೋ ತನುವ್ರಿಗೋ ಗೊತ್ತಾದ್ರೆ ಏನಾಗುತ್ತೆ ಹೇಳು? ಎಲ್ಲೋ ಇದ್ದೋಳನ್ನ ಇಲ್ಲಿ ಕರ್ಕೊಂಡು ಬಂದು ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ. ಅವ್ರಿಗೆ ನಾನು ಮೋಸ ಮಾಡ್ದಾಗಲ್ವಾ, ಸುಳ್ಳು ಹೇಳ್ದಾಗಲ್ವಾ? ಖಂಡಿತ ಅವ್ರು ನನ್ನ ದೂರ ಮಾಡ್ಬಿಡ್ತಾರೇನೋ. ದೂರ ಮಾಡೋದಷ್ಟೇ ಅಲ್ಲ, ನನಗೆ ಕ್ಷಮಿಸೋದೇ ಇಲ್ವೇನೋ. ಜಾನು, ಆಗದೆ ಇರೋ ವಿಚಾರನ ಆಗಿದೆ ಅಂದ್ಕೊಂಡು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ನಾನು ಇದನ್ನೆಲ್ಲ ನೋಡ್ಕೋತೀನಿ, ನೀನು ಆರಾಮಾಗಿರು. ಶಾಂತಮ್ಮ, ಜಾನು ಬಳೆ ನೋಡಿ ಎಷ್ಟು ಚಂದ ತಿರುಗ್ತಾ ಇದೆಯಲ್ಲ. ಶಾಂತಮ್ಮ, ಜಾನ್ಗಳು ಗೊತ್ತಿದ್ದಾರೆ ಅಂತ ಇದು ನಿಮ್ಗೆ ಗೊತ್ತಾಯ್ತಲ್ಲ? ಹಾಂ, ಗೊತ್ತಿದೆಯಪ್ಪ. ಆದರೆ ಈ ಬಳೆ ಅವ್ರದೇ ಅಂತ ಹೇಗೆ ಹೇಳ್ತೀಯಾ? ಶಾಂತಮ್ಮ, ಈ ಮನೆಯಲ್ಲಿ ಬಳೆ ಹಾಕೋರು ನಿಮ್ಮನ್ನು ಹೊರತುಪಡಿಸಿ ಯಾರಿದ್ದಾರೆ ಹೇಳಿ? ಈ ಬಳೆ ನಿಮ್ದಲ್ಲ ಅಂದಮೇಲೆ ಜಾನ್ ಇರುತ್ತೆ ಅಲ್ವಾ? ಅವತ್ತು ರಾತ್ರಿ ಜಾನ್ವಿಯವರು ಬಂದಿದ್ರು ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಶಾಂತಮ್ಮ?